ಬೆಂಗಳೂರಿನಲ್ಲಿ ಅದೇ ಜಾತಿ ಸಮೀಕ್ಷೆ, ಎಡವಟ್ಟು, ವಾಹನ, ಸ್ಕೂಟರು, ಬೇಕರಿ, ತಳ್ಳಗಾಡಿ ಅಲ್ಲರಪ್ಪ ಅಲ್ಲೆಲ್ಲ ನೋಡ್ತಿದ್ದೆ. ಅದೇನೋ ಒಂದು ಅಂಟಿಸಿದ್ರೆ 5 ರೂಪಾಯಿ ಕೊಡ್ತಾರಂತಲ್ಲ. ಅದಕ್ಕೆ ಒಂದೇ ಮನೆಗೆ 4 ಸ್ಟಿಕ್ಕರ್ 40 ಹಾಕಿದ್ರೆ ಆಯ್ತು. ಏನೀಗ ಅಂತ ನಾ ಕೇಳೋದು. ಆಗಬೇಕಾಗಿರೋದೇ ಅಂಟಿಸಿದ್ರೆ ಆಯ್ತು ಅಷ್ಟೇ ತಾನೇ. ಅಷ್ಟೇ, ಆಗೋದೇನಿಲ್ಲ. ಯಾರನ್ನೂ ಕೇಳೋದು ಇಲ್ಲ, ಮಾಹಿತಿ ಪಡೆಯೋದು ಇಲ್ಲ, ಬೇಕಾಗಿಲ್ಲ. ಅಂಟಿಸಿದ್ರೆ ಆಯ್ತು ಅಷ್ಟೇ. ಯಾರು ನಮ್ಮನ್ನು ಕೇಳಿಲ್ಲ ಅಂತ ಜನ, ನಮಗೂ ಗೊತ್ತು. ಸಿ ಎಮ್ ಹೇಳ್ಬಿಟ್ಟಿದ್ದಾರೆ, ಹಂಗೆಲ್ಲ ನೀವು ಮಾತಾಡ್ಬಾರ್ದಪ್ಪ ಜನ. QR ಕೋಡ್ ಇದೆಯಲ್ಲ, QR ಕೋಡ್ ಇಲ್ವಾ? ಅದು ವರ್ಕ್ ಆಗ್ತಿಲ್ವಾ? ಅದು ಎಲ್ಲಿದೆ ಹುಡುಕೊಂಡು ಹೋಗಬೇಕು, 2 ದಿನ ರಜಾ ಹಾಕ್ಬೇಕು ನೀವು. ಹೌದಾ ಸರ್? ಆಮೇಲೆ ಬಸ್ ಸಿಕ್ಕಲಿಲ್ಲ ಅಂತಂದ್ರೆ ನೀವು ಉಬರ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೊಂದು ಆಪ್ಷನ್. ಹೌದೌದು, ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಜವಾಬ್ದಾರಿ, ಪ್ರಜಾಪ್ರಭುತ್ವ ಇದಕ್ಕೆಲ್ಲ ಬರುತ್ತೆ. ಹಾಂ, ಅದೆಲ್ಲ ಇದೆಯಲ್ಲ ಸರ್. ನಿಮ್ಮದು ಅಂದರೆ ನಮಗೆ ಜವಾಬ್ದಾರಿ, ಅವೆಲ್ಲ ಪ್ರಜಾಪ್ರಭುತ್ವ ನಮ್ಗೆ ಅವೆಲ್ಲ ಇಲ್ಲ. ನಮಗೆಲ್ಲ ಬೇರೆ ಬೇರೆ ಇದೆ, ಬೇರೆ ಬೇರೆ ಕೆಲಸ ಇದೆ. ಅದಂತೂ ಲಜ್ಗೆಟ್ಟ ಸಮೀಕ್ಷೆ ಅದು. ಅಂದರೆ ಸಮೀಕ್ಷೆಗೆ ಬೈತಿಲ್ಲ, ನಾನು ಮಾಡ್ತಿರೋ ರೀತಿಗೆ. ಹಾಂ, ಈಗ 50% ಆಗಿದೆ ಅಂದರೆ ನೀವು 1000% ಮಾಡಿದ್ರು ಯಾವನಿಗೆ ಬೇಕದು? ಬಿಸಾಕ್ರಿ ಅದನ್ನು ತಿಪ್ಪೆಗೆ ಅದನ್ನು. ಎಸ್, ಕೊಪ್ಪಳದ ಅಂಜನಾದ್ರಿಯಲ್ಲಿ ಮತ್ತೆ ಪೂಜೆ ವಿವಾದ ಶುರುವಾಯಿತು. ಮೊದಲ ಬಾರಿಗೆ ಅಂಜನಾದ್ರಿ ದೇವಸ್ಥಾನಕ್ಕೆ ಬಂದಂತಹ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ ಹೊರಗಿನಿಂದ ಅರ್ಚಕರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸಿದ್ದಾರೆ. ಅಲ್ಲಿ ಸೌಜನ್ಯಕ್ಕಾದರೂ ಕೂಡ ಪ್ರಧಾನ ಅರ್ಚಕರನ್ನ ಮಾತನೇ ಆಡಿಸಿಲ್ಲ. ಪೂಜಾ ಕಾರ್ಯಗಳ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಪ್ರಧಾನ ಅರ್ಚಕರ ಮೇಲೆ ಅಲ್ಲಿನ ಅಧಿಕಾರಿ ಪ್ರಕಾಶ್ ರಾವ್ ಅನ್ನೋರು ಕಿಡಿಕಾರಿದ್ರು, ತಡೆ ಮಾಡೋದಕ್ಕೆ ಮುಂದಾದ್ರು. ಇಷ್ಟೆಲ್ಲ ಆದರೂ ಕೂಡ DC ನೋಡ್ಕೊಂಡಿದ್ರು, ಪೂಜೆ ಮುಗಿಸ್ಕೊಂಡ್ರು, ಹೊರಟರು. ಸಾರ್ವಜನಿಕವಾಗೂ ಕೂಡ ಅಸಮಾಧಾನ ಎದ್ದಿದೆ. ಭಕ್ತರಿಗೆ ಮಂಗಳಾರತಿ ನಿಷೇಧಿಸಿ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಮಾತ್ರ ಮಂಗಳಾರತಿ ವಿಶೇಷ ಅರ್ಚನೆಗೆ ಸೌಲಭ್ಯವನ್ನು ಕೊಟ್ಟಿದೆ. ಇದು ಸರ್ವಾಧಿಕಾರಿ ಧೋರಣೆ ಅಂತ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ವಿದ್ಯಾದಾಸ್ ಬಾಬಾ ಅವರಿಗೆ ಪೂಜೆಗೆ ಹಕ್ಕಿದೆ ಅಂತ ಹೇಳಿದೆ, ಆದರೂ ಇದನ್ನು ಉಲ್ಲಂಘನೆ ಮಾಡಿದ್ದಾರೆ. ಆಲ್ ರೈಟ್, ಅವ್ರಿಗೆ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದನ್ನು ವೈಲೇಟ್ ಮಾಡ್ತಾ ಇರುವಂತಹ DC, ನಾನು ಅದಕ್ಕಿಂತ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಅನ್ನೋದಾದರೆ ಸುಪ್ರೀಂ ಕೋರ್ಟ್ಗೆ ಅದನ್ನು ಹೇಳಬೇಕು. ಸರ್, ಈ DC ಹೇಳ್ತಿದ್ದಾರೆ, ನೀವು ಯಾವ ಜಡ್ಜ್ಗಳು ಇಂಥ ಭಾಳ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸರ್ ಅಂತ ಹೇಳ್ಬಿಡಿ, ಒಂದು ಅಪ್ಲಿಕೇಶನ್ ಹಾಕಿ. ಅದಕ್ಕೀಗ ಅವರು ಹಿಂದೆ ಒಬ್ಬರು IAS ಆಫೀಸರ್ನ ಸುಪ್ರೀಂ ಕೋರ್ಟ್ನವರು ಜೈಲಿಗೆ ಕಳಿಸಿದ್ರು. ಒಬ್ಬರನ್ನ ಇವ್ರನ್ನೂ ಕಳಿಸ್ಲಿ. ಅದು ಆ ವೈಲೇಷನ್ ಆಗಿದ್ದರೆ, ಪರ್ಸ್ನಲ್ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು, ವೈಲೇಷನ್ ಆಗಿದ್ದರೆ ಇವ್ರಿಗೆ ಈ ಆಫೀಸರ್ಗೆ ಅದು ಗೊತ್ತಿದೆಯೋ ಇಲ್ವೋ ಪಾಪ. ಹಿಂದೆ ಸರ್ ನಿಮ್ಗೇನಾದ್ರು ಗೊತ್ತಿಲ್ದಿದ್ರೆ ಹೇಳ್ತಾ ಇದ್ದೀನಿ ಸರ್ ಕೇಳಿಸ್ಕೊಳ್ಳಿ, ವೈಲೇಷನ್ ಆಗಿದ್ದರೆ ನಾನು ಹೇಳ್ತಿರೋದು ಸುಪ್ರೀಂ ಕೋರ್ಟಲ್ಲಿ, ನಂಗೆ ಗೊತ್ತಿಲ್ವೇ ಕರೆಕ್ಟಾಗಿ ಏನು ಎಕ್ಸಾಕ್ಟ್ಲಿ ಯಾವ ವರ್ಡ್ಸಲ್ಲಿ ಅವ್ರು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ ಅಂತ. ಇವರೇ ಪ್ರಧಾನ ಅರ್ಚಕರೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ನನಗೆ, ನಾನು ಓದಿಲ್ಲ, ಹಂಗಾಗಿ ನಾನು ಹೇಳಲ್ಲ. ಬಟ್ ಈ ಆಫೀಸರ್ಗೆ ಹೇಳ್ತೀನಿ, ಹಿಂದೆ ಒಬ್ಬ IAS ಆಫೀಸರ್ನ ಬೆಂಗಳೂರು ಜೈಲಿಗೆ ಹಾಕಿದ್ರು ಅನ್ನೋದನ್ನ ಜ್ಞಾಪಿಸ್ತಿದ್ದೀನಿ ಅಷ್ಟೇ ಅಲ್ವೇ. ಇನ್ನು ಆ ಹೊರಗಡೆಯಿಂದ ಬಂದಿರೋ ಅರ್ಚಕನೂ ಈಗೇನೋ ಜನಕ್ಕೆ ಕೊಡ್ತಿಲ್ವಂತೆ, ಅವನು ಇಲ್ವಂತೆ, ಪರಾರಿ ಅಂತೆ ಅರ್ಚಕ. ಬರೀ ಅಲ್ಲಿ ಅಧಿಕಾರಿಗಳಿಗೆ ಅವ್ರಿಗೆ ಹಿಂದೂ ವಿರೋಧಿ ಸರ್ಕಾರ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ನಿರೀಕ್ಷೆ? ಹಿಂದೂ ವಿರೋಧಿ ಸರ್ಕಾರ. ಹಿಂದೂ ರೀತಿ ಪೂಜೆ ಮಾಡುವ ಉಪಮುಖ್ಯಮಂತ್ರಿ. ಇನ್ನೇನು ಹೇಳಿ? ಇಲ್ಲಿ ಲೆಟ್ ದ DCM ಟೇಕ್ ಆಕ್ಷನ್. ಅವಾಗ ಲೆಟ್ ಹಿಮ್ ಟೇಕ್ ಆಕ್ಷನ್. ಈಗ ಇವರ KPCC ಪ್ರೆಸಿಡೆಂಟ್ ತಾನೆ, ತಗೊಳ್ಳಿ ಹಂಗಾರೆ ಆಕ್ಷನ್. ಅದೇನು ಸಾಲ್ವ್ ಮಾಡಿ ನೋಡೋಣ. ಎಸ್.